ನಮಸ್ಕಾರ ರೀ. ಇವತ್ತು ನೋಡ್ರಿ ಹೀರೆಕಾಯಿ ಸಾಂಬಾರು, ಹೀರೆಕಾಯಿ ಚಟ್ನಿಯನ್ನು ಮಾಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಇದನ್ನು ಸುಲಭವಾಗಿ ಮಾಡ್ಕೊಳ್ಳಬಹುದು. ಇದನ್ನು ಹೇಗೆ ಮಾಡಿದೆ ಅಂತೇಳಿ ನೋಡೋಣ. ನಮಸ್ಕಾರ ರೀ, ರಿಯಾಕ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು 2 ಮುಷ್ಟಿಯಷ್ಟು ಬೇಳೆಯನ್ನು ತೊಗೊಂಡಿದ್ದೇನೆ, ಮತ್ತು ಹೆಸರು ಬೇಳೆಯನ್ನು ತೊಗೊಂಡಿದ್ದೇನೆ 1 ಮುಷ್ಟಿಯಷ್ಟು. ಒಂದು ಹೀರೆಕಾಯಿ ತೊಗೊಂಡಿದ್ದೇನೆ, ಅಂದರೆ ದೊಡ್ಡ ಸೈಜಿಂದು ಹೀರೆಕಾಯಿಯನ್ನು ತೊಗೊಂಡಿದ್ದೇನೆ. ಇವತ್ತು ಹೀರೆಕಾಯಿ ಸಾಂಬಾರನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ತುಂಬ ಟೇಸ್ಟಾಗಿಯೂ ಇರುತ್ತೆ. ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೇನೆ, ಇದಕ್ಕೆ ನಾನು ಬೇಳೆಯನ್ನು ಹಾಕ್ತಾಯಿದ್ದೇನೆ. ಇವಾಗ ಬೇಳೆಗೆ ನೀರು ಹಾಕಿದ್ದೀನಿ, 1-2 ಸತಿ ಚೆನ್ನಾಗಿ ಒಂಚೂರು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ನಾನು ಬೇಳೆ ವಾಶ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕೋತಾ ಇದ್ದೇನೆ, ಅಂದರೆ ನಾವು ಬೇಳೆ ಬೇಯಿಸ್ಕೋಬೇಕು. ಇವಾಗ ಇದಕ್ಕೇ ನಾನು ಒಂದು ಮೀಡಿಯಮ್ ಸೈಜಿಂದು ಟೊಮೆಟೊವನ್ನು ಕಟ್ ಮಾಡಿದ್ದೇನೆ. ಈ ಟೊಮೆಟೊ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೇ ನಾನು ಸ್ವಲ್ಪನೇ ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಇವಾಗ 1-2 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದೆಲ್ಲ ಹಾಕಿದ್ಮೇಲೆ ನಾವು ಕುಕ್ಕರನ್ನು ಮುಚ್ಚೋಣ. ಇವಾಗ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೇನೆ. ಇದನ್ನು ಒಂದು 3 ವಿಜಿಲನ್ನು ಮಾಡಿಸೋಣ. ಜಾರನ್ನು ತೊಗೊಂಡಿದ್ದೇನೆ. ಇವಾಗ ಇದಕ್ಕೇ ನಾನು ಒಂದು ಹುಳಿ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾನು ರುಬ್ಬಕ್ಕೆ ಹಾಕ್ತಾ ಇದ್ದೇನೆ. ನೋಡ್ಬೋದು, ಇದು ಈ ಥರ ಹಾಕ್ಕೊಂಡ್ಬಿಟ್ಟು ವಿಜಿಲಾಯಿತು. ಇವಾಗ ಇದಕ್ಕೆ ನೋಡ್ರಿ, ನಾನಿಲ್ಲಿ ಸ್ವಲ್ಪನೇ 1-2 ಎಲೆ ಹುಣಸೆ ಹಣ್ಣನ್ನು ತೊಳೆದಿಟ್ಕೊಂಡಿದ್ದೇನೆ. ಒಂದು ಅರ್ಧ ಹುಳಿನಷ್ಟು ತೆಂಗಿನಕಾಯಿ ತುರಿಯನ್ನು ಈ ಥರ ತುರಿದು ಬಿಟ್ಟು ಇಟ್ಕೊಂಡಿದ್ದೇನೆ. ಸ್ವಲ್ಪನೇ ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ. ಇದು ಅಚ್ಚ ಖಾರದ ಪುಡಿ ನಾವು ಮನೆಯಲ್ಲೇ ಮಾಡಿದ್ದು. ಈ ಸಾಂಬಾರಿಗಂತೂ ತುಂಬ ಟೇಸ್ಟ್ ಆಗುತ್ತೆ. ನಾನು ಈ ರೆಸಿಪಿಯನ್ನು ಹಾಕಿದ್ದೇನೆ, ಖಾರದ ಪುಡಿದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮದು 2 ವಿಜಿಲ್ ಆಗಿದೆ. ಇವಾಗ ನಾವು ಎಲ್ಲವನ್ನು ಇದಕ್ಕೇ ಹಾಕ್ಕೊಳ್ಳೋಣ. ನಮ್ಮದು ಮಿಕ್ಸಿ ಜಾರ್ಗೆ ನಾನು ಇವಾಗ ಸ್ವಲ್ಪನೇ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ನಮ್ಮದು 3ನೇ ವಿಜಿಲ್ ಆಗಿದೆ. ಇವಾಗ ನೀವು ನೋಡ್ಬೋದು, ಒಂದು ಸ್ವಲ್ಪನೇ ನೀರು ನಾನು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೈಸ್ ಮಾಡ್ಕೋಬೇಕು ಮಿಕ್ಸಿ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ನಮ್ಮದು ನೈಸ್ನ ಆಗಿದೆ, ಅಂದರೆ ತುಂಬ ತರಿ ಇರಬಾರ್ದು ರೀ. ನೀವು ತೆಂಗಿನಕಾಯಿ ಯೂಸ್ ಮಾಡಲಾರ್ದವರು ಇದನ್ನು ನೀವು ಡೈರೆಕ್ಟು ಬೇಳೆಗೆ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತೆಂಗಿನಕಾಯಿ ಸ್ಕಿಪ್ ಮಾಡ್ಬೋದು. ಇವಾಗ ನಾನು ಹೀರೆಕಾಯನ್ನು ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೇನೆ. ನೋಡ್ಬೋದು, ಇದು ಸಿಪ್ಪೆ ನೋಡ್ರಿ, ವೇಸ್ಟ್ ಮಾಡಬಾರ್ದು. ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ನಾವು ಹೆಂಗೆ ಇಡ್ಲಿಗೆ, ದೋಸೆಗೆ ಯೂಸ್ ಮಾಡ್ತೀವಿ ಆ ಥರನೂ ಯೂಸ್ ಮಾಡ್ಬೋದು. ಚಪಾತಿ, ರೊಟ್ಟಿಗೆ ಸೈಡ್ ಡಿಶ್ ಚೆನ್ನಾಗಿರುತ್ತೆ. ಇವಾಗ ನಾವು ಹೀರೆಕಾಯಿ ಚಟ್ನಿಯನ್ನು ಮಾಡೋಣ. ಇದನ್ನು ನಾವು ಶೇಂಗದ ಕಾಳು ಸ್ವಲ್ಪನೇ ಬಿಸಿ ಮಾಡೋಣ. ಇವಾಗ ಬಿಸಿ ಮಾಡಿದ್ಮೇಲೆ ಇದಕ್ಕೇ ಒಂದು 3 ಹಸಿಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೇನೆ. ಇದನ್ನು ಇದರೊಟ್ಟಿಗೆ ನಾವು ಬಿಸಿ ಮಾಡ್ಕೊಳ್ಳೋಣ. ಹಾಕ್ತಾ ಇದ್ದ ಹಾಗೆ ನೋಡ್ರಿ, ನಾವು ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಇದ್ರ ಜೊತೆಗೇ ಮತ್ತು ನಾನು ಇದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದಲ್ಲ, ಇದನ್ನು ಸಹ ಹಾಕ್ಕೊಂಡು ಇದರೊಟ್ಟಿಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ತುಂಬ ಟೇಸ್ಟಾಗಿಯೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ. ಇವಾಗ ನಮ್ಮದು ಕುಕ್ಕರನ್ನು ತೆಗೆದು ನೋಡೋಣ. ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ಬೋದ್ರಿ, ನಮ್ಮದು ಬೇಳೆ ಚೆನ್ನಾಗಿ ಈ ಥರ ಮೆತ್ತಗೆ ಬೆಂದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಅದು ಮಸಿಯೋದು ಕೋಲ್ ಬರುತ್ತೆ, ಅದರಿಂದ ಅದನ್ನು ಮಸಿಬೋದು. ಇದು ಸ್ಪೂನ್ಲಿಂದ ನಾವು ಹಿಂಗೆ ಈ ಥರನೇ ಮಸ್ತನ್ನು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೋಬೋದು. ಇವಾಗ ನೋಡ್ಬೋದು, ನಾವು ಇದನ್ನು ಈ ಥರ ನಾವು ಸ್ವಲ್ಪ ಒಂದು 2-3 ನಿಮಿಷಗಳ ಕಾಲ ಈ ಥರ ನಾವು ಮಾಡಿದ್ರೆ ನಮಗೆ ಬೇಳೆ ಚೆನ್ನಾಗಿ ಇದು ಮೆತ್ತಗಾಗುತ್ತೆ. ನೋಡ್ಬೋದು, ಇಲ್ಲಿಲ್ಲಾಂದರೆ ನೀವು ಮಿಕ್ಸಿಗೆ ಹಾಕ್ಬೋದು. ನಾನಿಲ್ಲಿ ಹೀರೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಇವಾಗ ನಮ್ಮದು ಚಟ್ನಿದು ರೆಡಿ ಆಗಿದೆ. ನಮ್ಮದು ಈರುಳ್ಳಿ ಫ್ರೈ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇವಾಗ ಇದಕ್ಕೇ ನಾನು ರುಬ್ಬಿಟ್ಟಿರುವಂತಹ ಮಸಾಲವನ್ನು ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇಡ್ಲಿಗೆ, ದೋಸೆಗೆ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ಖಾರ ರುಬ್ಬಿ ಹಾಕೊಂಡ್ಮೇಲೆ ನಾವು ಮಿಕ್ಸಿ ಜಾರನ್ನು ತೊಳೆದು ಹಾಕ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸು ಮಾಡ್ತಾ ಇದ್ದೀನಿ ರೀ. ಇದನ್ನು 1 ವಿಜಿಲು ಮಾಡಿಸ್ಕೊಂಡ್ರೆ ಸಾಕು. ಇವಾಗ ಒಂದು 4-5 ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇದಕ್ಕೇ ಸ್ವಲ್ಪನೇ ಒಂದು 1/4 ಚಮಚ ಜೀರಿಗೆ ಹಾಕ್ತಾ ಇದ್ದೇನೆ. ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೇವೆ ನೋಡಿರಿ, ಇದನ್ನು ಸಹ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೇ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೇನೆ.
ಇದನ್ನು ನೈಸಾಗಿ ಮಿಕ್ಸಿ. ಇವಾಗ ನೋಡ್ಬೋದು ನಮ್ಮದು ಚಟ್ನಿ ರೆಡಿಯಾಗಿದೆ. ಇವಾಗ ಚಟ್ನಿಯನ್ನು ನೋಡ್ಬೋದು ನೈಸಾಗಿಯೇ ಈ ಥರ ಆಗಿದೆ. ನಾನು ಸ್ಟೌವ್ನ ಆಫ್ ಮಾಡ್ತಾ ಇದ್ದೇನೆ. ಇವಾಗ ನಮ್ಮದು ಚಟ್ನಿ ತೆಗೆದಿಟ್ಟಿದ್ದೇನೆ. ಸ್ವಲ್ಪನೇ ನಾನು ನೀರನ್ನು ಹಾಕಿಬಿಟ್ಟು ಈ ಥರ ಹಾಕ್ಕೊಂಡಿದ್ದೇನೆ. ಚಟ್ನಿಗೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಮ್ಮ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ನೋಡ್ಕೊಂಡ್ಬಿಟ್ಟು ಹಾಕ್ಬೋದು. ಇವಾಗ ನೋಡೋಣ, ನಮ್ಮದು ಸಾಂಬಾರು ರೆಡಿ ಆಗಿದೆ. ನೋಡ್ಬೋದು ತುಂಬ ಚೆನ್ನಾಗಿ ನಮ್ಮದು ತುಂಬ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪನೇ ಆಯಿಲ್ ಬಿಸಿ ಮಾಡ್ಕೊಂಡಿದ್ದೇನೆ. ಸ್ವಲ್ಪನೇ ಸಾಸಿವೆಯನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪನೇ ಜೀರಿಗೆಯನ್ನು ಹಾಕ್ತಾಯಿದ್ದೆ. ಇವಾಗ ನಮ್ಮದು ಸಿಡಿತಾ ಇದೆ, ಸಾಸಿವೆ ಸಿಡಿತಾ ಇದೆ. ಒಗ್ಗರಣೆ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ತಾ ಇದ್ದೀನಿ ರೀ. ಇವಾಗ ನಮ್ಮದು ಸಾಂಬಾರು 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ತಾರೆ ಸಾಕು. ಇವಾಗ ನೋಡೋಣ, ನಮ್ಮದು 2 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇವಾಗ ನೋಡಿದ್ರಲ್ಲ, ನಮ್ಮದು ಸಾಂಬಾರು, ಹೀರೆಕಾಯಿ ಸಾಂಬಾರು, ಹೀರೆಕಾಯಿ ಚಟ್ನಿ 2 ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.